ಚಿಕ್ಕೋಡಿ ಪಟ್ಟಣದ ಐಎಂಎ ಸಭಾಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಚಿಕ್ಕೋಡಿ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷದ ಆದೇಶದಂತೆ ಪ್ರತಿಪಕ್ಷದ ಅಭ್ಯರ್ಥಿಯಾದ ಪ್ರಕಾಶ್ ಹುಕ್ಕೇರಿ ಅವರಿಗೆ ಬೆಂಬಲ ನೀಡುವ ನಿರ್ಧಾರ ಕೈಗೊಂಡಿದ್ದೇವೆ ಎಂದು ಕಲ್ಲಪ್ಪಣ್ಣ ಮೇಘಣ್ಣವರ್ ಹೇಳಿದರು. ಬಿಜೆಪಿ ಸೋಲಿಸುವುದೇ ಗುರಿಯಾಗಿ ಇಟ್ಟುಕೊಂಡಿರುವ ಕಾಂಗ್ರೆಸ್ ಜೆಡಿಎಸ್ ಪಕ್ಷಗಳು ಮೈತ್ರಿ ಮಾಡಿಕೊಂಡಿವೆ. ಆದರೆ ಚಿಕ್ಕೋಡಿ ಲೋಕಸಭೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಜೆಡಿಎಸ್ ಕಾರ್ಯಕರ್ತರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುತ್ತಿಲ್ಲ ಎಂಬ ಬೇಸರದ ಮಾತುಗಳನ್ನು ಜೆಡಿಎಸ್ ಮುಖಂಡರು ಹೊರಹಾಕಿದರು. ಸೋಮವಾರ ನಗರದ ಐಎಂಎ ಸಭಾಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಕಲ್ಲಪ್ಪಣ್ಣ ಮೇಘಣ್ಣವರ್ ಅಧ್ಯಕ್ಷತೆಯಲ್ಲಿ ಚಿಕ್ಕೋಡಿ ಸದಲ್ಗ ಮತಕ್ಷೇತ್ರ ಹಾಗೂ ನಿಪ್ಪಾಣಿ ಮತಕ್ಷೇತ್ರದ ಪದಾಧಿಕಾರಿಗಳ ಸಭೆಯಲ್ಲಿ ಬೃಹತ್ ಸಮಾವೇಶ ನಡೆಸಿ ಮಾತನಾಡಿದ ಅವರು ಕಾಂಗ್ರೆಸ್ ಅಭ್ಯರ್ಥಿಗೆ ಬೆಂಬಲ ನೀಡುವ ನಿಲುವು ಕೈಗೊಂಡಿದ್ದಾರೆ. ಅವರು ಚಿಕ್ಕೋಡಿ ಲೋಕಸಭೆ ಕ್ಷೇತ್ರದ ಮೈತ್ರಿ ಪಕ್ಷದ ಅಭ್ಯರ್ಥಿಯನ್ನು ಬೆಂಬಲಿಸಬೇಕೆಂದು ಪಕ್ಷದ ಆದೇಶದ ಪ್ರಕಾರ ನಾವು ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪ್ರಕಾಶ್ ಹುಕ್ಕೇರಿ ಅವರಿಗೆ ಬೆಂಬಲ ನೀಡಿ ಬಿಜೆಪಿಯನ್ನು ಸೋಲಿಸಲಾಗುತ್ತದೆ ಎಂದರು. ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷದ ವತಿಯಿಂದ ಶ್ರೀಮಂತ್ ಪಾಟೀಲ್ ಸ್ಪರ್ಧಿಸಿ ಸುಮಾರು 50,000 ಮತಗಳನ್ನು ಪಡೆದುಕೊಂಡಿದ್ದರು. ಹೀಗಾಗಿ ಈ ಚುನಾವಣೆಯಲ್ಲಿ ಮೈತ್ರಿ ಆಗಿರುವುದರಿಂದ ಜೆಡಿಎಸ್ ಸ್ಪರ್ಧೆ ಮಾಡುತ್ತಿಲ್ಲ. ಜೆಡಿಎಸ್ ಕಾರ್ಯಕರ್ತರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಪ್ರಚಾರ ನಡೆಸಿದರೆ ಮತ್ತಷ್ಟು ಬಲ ಬರುತ್ತದೆ. ಕೂಡಲೇ ಕಾಂಗ್ರೆಸ್ ಪಕ್ಷ ಮತ್ತು ಅಭ್ಯರ್ಥಿ ಮೈತ್ರಿ ಬಗ್ಗೆ ಅರಿತುಕೊಂಡು ಜೆಡಿಎಸ್ ಕಾರ್ಯಕರ್ತರು ಮತ್ತು ಪದಾಧಿಕಾರಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು ಎಂದು ಒತ್ತಾಯಿಸಿದರು. ಈ ಲೋಕಸಭೆ ಚುನಾವಣೆ ಸುಳ್ಳು ಸತ್ಯದ ನಡುವಿನ ಯುದ್ಧವಾಗಿದೆ. ಕಳೆದ 5 ವರ್ಷಗಳಿಂದ ಸುಳ್ಳು ಹೇಳಿ ಅಧಿಕಾರ ನಡೆಸಿದ ಬಿಜೆಪಿಗೆ ತಕ್ಕ ಪಾಠ ಕಲಿಸಲು ಮೈತ್ರಿ ಅಭ್ಯರ್ಥಿಗೆ ನೈತಿಕವಾಗಿ ಬೆಂಬಲ ನೀಡಲು ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಒಗ್ಗಟ್ಟಾಗಿ ಕೆಲಸ ಮಾಡಬೇಕಾಗಿದೆ ಎಂದರು. ಕಾಂಗ್ರೆಸ್ ಕುಮಾರಸ್ವಾಮಿ ಮುಖ್ಯಮಂತ್ರಿ ಮಾಡಿದ್ದಾರೆ. ನಾವು ಆ ಮೈತ್ರಿ ಧರ್ಮ ಪಾಲಿಸುವಾಗ ನಾವು ಅವ್ರನ್ನ ಇಲ್ಲಿ ಗೆಲ್ಲಿಸಬೇಕು ಅನ್ನೋ ಉದ್ದೇಶದಿಂದ ನಾವು ಸೂಚನೆ ಮೇಲೆ ದೇವೇಗೌಡರಿಲ್ಲ. ಆ ಪ್ರಕಾರ ಈಗಾಗಲೇ ಎರಡು ಮೀಟಿಂಗ್ ಮಾಡಿದ್ದೇವೆ. ಇವತ್ತು ಇಲ್ಲಿಂದ ಇಲ್ಲಿ ಮೀಟಿಂಗ್ನಲ್ಲಿ ನಾವು ಅದನ್ನು ತರಬೇಕು. ಏನಂದ್ರೆ ಈಗಾಗಲೇ ನಮ್ಮ ಅಭ್ಯರ್ಥಿ ಕಾಂಗ್ರೆಸ್ ಪ್ರಕಾಶ್ ಹುಕ್ಕೇರಿ ಈಗಾಗಲೇ ಡಿಕ್ಲೇರ್ ಆಗಿದ್ವಿ. ಮತ್ತು ನಾನು ಸ್ವಲ್ಪ ಗದ್ದು ಇರ್ಬೇಕಾದ್ರೆ ಅದನ್ನ ಬೇಡ ಯಾರೂ ಅಭ್ಯರ್ಥಿ ಆಗಲಿ ನಾವು ಅವ್ರಿಗೆ ಪ್ರಯತ್ನ ಮಾಡಿ ಆಯ್ತು ಪ್ರಯತ್ನ ಮಾಡ್ತೀವಿ. ಯಾಕಂದ್ರೆ ನಾವು ನಮ್ಮ ಜೆಡಿಎಸ್ ಪಕ್ಷದ ಕಾರ್ಯಕರ್ತರ ಒಗ್ಗಟ್ಟಾಗಿ ಹೆಚ್ಚಿನ ಪ್ರಮಾಣದಾಗ ನಮ್ಮಿಂದ ಅವ್ರ ಆಯ್ಕೆಗಳನ್ನು ತೋರಿಸ್ಕೊಡ್ಬೇಕಾದ್ರೆ ನಾವೆಲ್ಲ ಒಗ್ಗಟ್ಟಾಗಬೇಕಾಗಿದೆ. ಜೆಡಿಎಸ್ ಪ್ರತಿಯೊಂದು ಕ್ಷೇತ್ರದಲ್ಲಿ ನಮ್ಮ ಜನ ಯಾಕೆ ಅನ್ನೋದು ನಾವು ತೋರಿಸಿ ಅವ್ರನ್ನ ಆರಿಸ್ಕೊಡಕ್ಕೆ ಪ್ರಯತ್ನ ಮಾಡಿದ್ವಿ. ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಬಾವುಟ ನಮ್ಮ ಎಲ್ಲಾನ ತೋರಿಸಿ ನಮ್ಮ ಚಿನ್ನದಿಂದ ಆ ಪ್ರಕಾರ ಅವ್ರನ್ನ ಅರ್ಥಕ್ಕೆ ಪ್ರಯತ್ನ ಮಾಡೋದು. ಮತ್ತು ಅವರು ಭೇಟಿ ಆಗ್ತಾರೋ ಹೋಗ್ತಾರೋ ಯಾರು ಪ್ರಶ್ನೆ ಇಲ್ಲ. ಅದನ್ನು ನಮ್ಮ ಕರ್ತವ್ಯ ನಾವು ಮಾಡಬೇಕಾಗುತ್ತೆ. ನಮ್ಮ ಮೇಲಿನ ಅವರ ಆದೇಶದ ಪ್ರಕಾರ ನಾವು ಕೆಲಸ ಶುರು ಮಾಡಿದ್ದೀವಿ. ನಾವು ಯಾರ ಇದರಿಂದ ನಾವು ಆಯ್ಕೆ ಸಾವಿರ ನಾವು ಮಾತಾಡಿದ್ವಿ. ಗಾಡಿ ನಾವು ಶುರು ಮಾಡೋಣ. ಅವ್ರು ಯಾರು ಬರಲಿ ಬಿಡಲಿ ಆ ಪ್ರಕಾರ ನಾವು ಶುರು ಮಾಡಿ ಎಲ್ಲ ಕಡೆ ತಿರುಗಾಡ್ತಿದ್ದೆವು. ಅವ್ರು ಬಂದ್ರಂದ್ರೆ ಅವ್ರನ್ನೂ ತೊಗೊಂಡು ತಿರುಗಾಡ್ತಿದ್ದೆವು. ಹೆಚ್ಚಿನ ಸಂಖ್ಯೆಯಲ್ಲಿ ಅಂದ್ರೆ ಹಿಂದಿನ ಸಲ ಅವ್ರು 3,000 ಬೈತಾರೆ. ಈ ಸಲ ಹೆಚ್ಚಾರು ಬೀಳ್ತಾವ ಮತ ನಮ್ಮ ಪಕ್ಷದ ತಿಳ್ಕೊಳ್ಳೋದು. ನಮ್ಮ ಪಕ್ಷದ ಕ್ಯಾಂಡಿಡೇಟ್ ಇತ್ತು ಇಲ್ಲಿಂದಮ್ಮ ಅವನು ನಮ್ಮ 38-40,000 ಓಟ್ ತೊಗೊಂಡಿದ್ದವ. ಈ ಸಲ ನಮ್ಮ ಪಕ್ಷದ ಕ್ಯಾಂಡಿಡೇಟ್ ಇಲ್ಲ. 1 ಲಕ್ಷಕ್ಕೆ ಕಮ್ಮಿ ನಮ್ಮ ಓಟು ನಮಗೂ ಬರ್ತಾವ ನಮ್ಗೆ ಆಸೆ ಐತಿ. ಅದು 3,000 ಪಕ್ಷ ಯಾರು ಹೆಚ್ಚು ಲೀಡ್ ಕೊಡ್ತಾರೆ ಅದು ನಮ್ಮ ಪಕ್ಷದ್ದು ಓಟ್ ಅಂತೇಳಿ ನಾವು ತಿಳ್ಕೊಬೇಕಾಗ್ತೈತಿ. ಅವ್ರಿಗೂ ಅದನ್ನು ತಿಳಿಸ್ಕೊಡ್ಬೇಕಾಗ್ತೈತಿ. ಅದ್ರ ಸಲುವಾಗಿ ನಾವು ಹೆಚ್ಚಿನ ಪ್ರಯತ್ನ ಮಾಡಿ ಹೆಚ್ಚು ಮತ ಮಾಡೋಣ. ಈ ಸಂದರ್ಭದಲ್ಲಿ ಮುಖಂಡರಾದ ಸದಾಶಿವ ವಾಳ್ಕೆ, ದಯಾನಂದ್ ಮಠಪತಿ, ಅಣ್ಣಾ ಪಾಟೀಲ್, ಸುಹಾಸ್ ವಾಳ್ಕೆ, ಸಾತ್ಗೌಡ ಪಾಟೀಲ್, ಸುನಿತಾ ಹೊನ್ಕಾಂಬ್ಳೆ, ಮಹಾವೀರ್ ಚೌಗ್ಲೆ, ಕಾಡಗೌಡ ಪಾಟೀಲ್, ಬಸವರಾಜ್ ಪಾಟೀಲ್, ರಾವ್ ಗುಡೆ ಮುಂತಾದವರು ಉಪಸ್ಥಿತರಿದ್ದರು.